ಆಯುಷ್ ಹಬ್ಬ ಸಮಿತಿಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವಿವಿಧ ಆಯುಷ್ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಆಯುಷ್ ಹಬ್ಬ 2026 ನಗರದ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ನಿತ್ಯಾನಂದ ಯೋಗಾಶ್ರಮದ ಮಠಾಧೀಶರಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಯುಷ್ ಹಬ್ಬವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರಾಚೀನ ಋಷಿಮುನಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿಯಬೇಕಾದ ಆರೋಗ್ಯವಂತ ವ್ಯಕ್ತಿಗಳ ನಿರ್ಮಾಣಕ್ಕೆ ದಾರಿ ತೋರಿದ್ದಾರೆ. ಇಂತಹ ದಾರಿಗಳ ಸಂಯುಕ್ತ ವ್ಯವಸ್ಥೆಯೇ ಆಯುಷ್ ಚಿಕಿತ್ಸಾ ಪದ್ಧತಿ. ನಮ್ಮ ಪೂರ್ವಜರು ನಮಗೆ ಬದುಕುವ ದಾರಿ ನಿರ್ಮಾಣ ಮಾಡಿಕೊಟ್ಟಂತೆ ನಾವು ಇದನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು. ಪ್ಲಾಸ್ಟಿಕ್ ತ್ಯಜಿಸುವ ಬಗ್ಗೆಯೂ ಯೋಚಿಸಬೇಕು ಎಂದರು. ನಮ್ಮ ಪ್ರಾಚೀನ ಋಷಿ ಮುನಿಗಳು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿಯಬೇಕಾದ ಸಹೃದಯಿ ವ್ಯಕ್ತಿಗಳ, ಆರೋಗ್ಯವಂತ ವ್ಯಕ್ತಿಗಳ ನಿರ್ಮಾಣಕ್ಕಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿ ನಮಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಒಳ್ಳೆಯ ದಾರಿಗಳೆಲ್ಲದರ ಒಂದು ಸಂಯುಕ್ತವಾದಂಥ ಒಂದು ವ್ಯವಸ್ಥೆ ಆಯುಷ್ ಎಂಬಂಥದ್ದು. ಅದು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಕ್ ಎಲ್ಲವನ್ನು ಒಳಗೊಂಡಂತೆ ಬಹಳ ಹೆಸರಲ್ಲೇ ಒಳ್ಳೆಯ ಸ್ವಾರಸ್ಯ ಇದೆ. ಆಯುಷ್ ಸ್ವಲ್ಪ ಹೆಚ್ಚಾದರೆ ಆಯುಷ್ಯವನ್ನು ಚೆನ್ನಾಗಿ ಬಳಸಲಿಕ್ಕಾಗಿ ಇರುವಂತಹ ಒಳ್ಳೆಯ ದಾರಿಗಳು ಈ 5 ವ್ಯವಸ್ಥೆಗಳ ಒಕ್ಕೂಟ. ಅದರ ವಿಚಾರವನ್ನು ಜನಗಳಿಗೆ ಮುಟ್ಟಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯ ಕಾರ್ಯಯೋಜನೆಯ ಮೂಲಕ ಸಮಾಜವನ್ನು ಸೇವಿಸ್ತಾ ಇದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕೇಳಿದ್ದೇವೆ ನಾವು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಪೀಟರ್ ಪೌಲ್ ಸಲ್ಡಾನ್ ಅವರು ಮಾತನಾಡಿ, ಉತ್ತರ ಆರೋಗ್ಯಕ್ಕೆ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿ ಅಗತ್ಯವಿದೆ. ವಿಶ್ವದಲ್ಲಿ 40% 90% ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಾಂಪ್ರದಾಯಿಕ ಔಷಧ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಹೇಳಿದರು. ಆಯುಷ್ ಹಬ್ಬ 2026 is a unique event of bringing many systems of medicine and rather bringing many people here of different ways of life, different medical traditions under one roof, especially that which belong to Ayush, Ayurveda, Yoga, Unani, Siddha and Homeopathy, and enlightening our people of the need and possibility of using the healthy methods of healing and also activating the inner powers present in each one of us. My heartiest congratulations to the organizing committee for bringing so many people here, august people, renowned people. The various colleges, some 17 colleges are also supporting this event. SYS ಅಧ್ಯಕ್ಷ ಅಬ್ದುಲ್ ಅಜೀಜ್ ದಾರಿಮಿ ಅವರು ಮಾತನಾಡಿ, ಪ್ರಕೃತಿಯೊಂದಿಗೆ ಬದುಕಲು ಕಲಿಸುವ ತುಳುನಾಡಿನಲ್ಲಿ ಇಂತಹ ಕಾರ್ಯಕ್ರಮಗಳು ಆಯೋಜಿಸಿರುವುದು ಶ್ಲಾಘನೀಯ. ಮತ್ತೆ ರೋಗಕ್ಕೆ ಕಾರಣವಾಗುತ್ತಿರುವ ಕಾಲದಲ್ಲಿ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗೆ ಮರಳಬಾರದು ಎಂದರು. ನಾಸಾ ಎಕ್ಸ್ಪೆಡಿಷನ್ನಲ್ಲಿ 40 ವರ್ಷಗಳ ಕಾಲ ಕಾರ್ಯಾಚರಿಸಿ 608 ದಿವಸಗಳ ಕಾಲ ಸ್ಪೇಸ್ನಲ್ಲಿ ಉಳಿದು ಮರಳಿ ಬರುತ್ತಾರೋ ಇಲ್ಲವೋ ಎನ್ನುವ ಗಾಬರಿ ಆತಂಕದ ಮಧ್ಯೆ ಭೂಮಿಗೆ ಇಳಿದು ಬಂದು ಮೊನ್ನೆ ತಾನೇ ಕೇರಳಕ್ಕೆ ಬಂದು ಹೇಳಿದಂತಹ ಒಂದೇ ಒಂದು ಮಾತು, ವಿ ಆರ್ ಆಲ್ ಫ್ರಮ್ ದಿ ಸೇಮ್ ಪ್ಲ್ಯಾನೆಟ್, ನಾವು ಒಂದೇ ಗ್ರಹದವರು. ಅಂತಹ ಒಂದು ಸನ್ನಿವೇಶವನ್ನು ಮೂಡಿಸಿದ ಆಯುಷ್ ಹಬ್ಬ. ಅಭಿನಂದನೆಗಳು ವ್ಯವಸ್ಥಾಪಕರಿಗೆ. ಪ್ರವಾದಿ ನಮ್ಮೊಂದಿಗೆ ಪ್ರಾರ್ಥನೆ ಕಲಿಸಿಕೊಟ್ಟರು, ಅಲ್ಲಾಹುಮ್ಮ ಇನ್ನಿ ಅಸ್ಸಲುಕಲ್ ಅಫ್ವ ವಲ್ ಆಫಿಯತ, ಕ್ಷಮೆ ಮತ್ತು ಆರೋಗ್ಯ, ಅದಕ್ಕಾಗಿ ಪ್ರಾರ್ಥಿಸಿ ಎಂದು. ಅದೇ ರೀತಿ ಓ
ಭೂರ್ಭುವಸ್ಸುವಃ ತಸ್ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದೇಹ, ದೇಹಿ, ಮನಸ್ಸು, ಚಿತ್ತ, ಪ್ರಜ್ಞೆ ಎಲ್ಲವನ್ನು ಬೆಳಗಿಸುವಂತಹ ಉಜ್ವಲವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರದಲ್ಲಿ. ಈ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಮಾಹೆ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಎಚ್.ಎಸ್. ಬಲ್ಲಾಳ್, ಬೆಂಗಳೂರು ಎಸ್. ವ್ಯಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಚ್.ಆರ್. ನಾಗೇಂದ್ರ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಕಣಚೂರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಕಣಚೂರು ಮೋನು, ಪ್ರಮುಖರಾದ ಪ್ರೊಫೆಸರ್ ಎಂ.ವಿ. ಪುರಾಣಿಕ್, ಡಾಕ್ಟರ್ ಪ್ರಸನ್ನ ನರಸಿಂಹರಾವ್, ಖಾಲಿದ್, ಮಧು ವಾರಿಯರ್, ಸತ್ಯಮೂರ್ತಿ ಭಟ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಚಿನ್ ನಡ್ಕಾ ಮೊದಲಾದವರು ಉಪಸ್ಥಿತರಿದ್ದರು. ಆಯುಷ್ ಹಬ್ಬ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕೇಶವ ಪಿಕೆ ಅಧ್ಯಕ್ಷತೆ ವಹಿಸಿದ್ರು. ಡಾಕ್ಟರ್ ಆಶಾ ಜ್ಯೋತಿರೈ ಅವರು ಸ್ವಾಗತಿಸಿದ್ರು. ಸೂರ್ಯನಾರಾಯಣ್ ಭಟ್ ಶಂಕನಾಥ ಮೊಳಗಿದ್ರು. ಇದೇ ವೇಳೆ ಆಯುಷ್ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.